प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये। ಸ್ವಯಂ ಫಲರೂಪೇತಿ ಬ್ರಹ್ಮಕುಮಾರ. ಜ್ಞಾನವು ಭಕ್ತಿಯ ಸಾಧನ ಅಂತ ಕೆಲವರು ಹೇಳ್ತಾರೆ, ಮತ್ತೆ ಕೆಲವರು ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ ಅಂತ ಹೇಳ್ತಾರೆ. ಆದರೆ ನಾರದನಾದ ನಾನು ಏನು ಹೇಳ್ತೀನಿ ಅಂತ ನೀವು ಕೇಳಬೇಕು ಅಂದರೆ, ನಾನು ಹೇಳ್ತೀನಿ ಇದು ಫಲಸ್ವರೂಪ. ಈಗ ಒಬ್ರು ಒಂದು ಬೀಜ ಕೊಡ್ತಾರೆ, ಬೀಜ ಹಾಕ್ರಿ, ಅದರಿಂದ ಸಸಿ ಬರ್ತದೆ, ಸಸಿ ದೊಡ್ಡದಾಗಿ ಮರ ಆಗತ್ತೆ, ಮರ ಆದಮೇಲೆ ಫಲ ಕೊಡ್ತದೆ ಅಂತ ನೋಡಕ್ಕೆ ಹೋದ್ರೆ ಒಂದು ದೀರ್ಘವಾದ ಒಂದು ಪ್ರಯಾಸ ಅದು. ಆದರೆ ಇಷ್ಟೆಲ್ಲ ಮಾಡೋ ಗೋಜೆ ಇಲ್ಲಪ್ಪ, ನಿನಗೆ ನೇರವಾಗಿ ಮಾವಿನ ಹಣ್ಣು ನಿನ್ನ ಕೈನಲ್ಲಿ ಕೊಟ್ಬಿಡ್ತೀನಿ ಅಂತ ಮುಗೀತು ಕೆಲಸ ಅಲ್ಲ. ಇವಾಗೆಲ್ಲ ನಾವೆಲ್ಲ ಇನ್ನು ರೆಡಿಮೇಡ್ ನೋಡ್ಬೇಕು, ಕ್ವಿಕ್ ಫಿಕ್ಸ್ ಆಗಬೇಕು, ಎಲ್ಲ ರೆಡಿಮೇಡ್ ಆಗಬೇಕು. ದಿಢೀರ್ ದೋಸೆ, ದಿಢೀರ್ ಇಡ್ಲಿ, ಎಲ್ಲ ದಿಢೀರ್ ಅಂತ ಆಗಬೇಕು ನಾವು. ಹೌದಲ್ಲ? ಏನು ಮಾಡ್ತೀವಿ, ಅದೇನು ಹಿಂದೆ ಎಲ್ಲ ಏನು ಚಟ್ನಿ ಕುಟ್ಟಿ ಪುಡಿ ಮಾಡಿ ಅದನ್ನು ಮಾಡಿ ತರೋ, ಈಗೆಲ್ಲ ರೆಡಿಮೇಡ್ ಹಂಗೆ ಸಿಗ್ತದೆ. 1960ರಲ್ಲಿ 50-60ರಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲಿ ಸಿಕ್ತಿತ್ತು ಅಂಗಡಿನಲ್ಲಿ? ಎಲ್ಲೂ ಸಿಗ್ತಿಲ್ಲ. ಮನೆಯಲ್ಲಿ ಆ ದೊಡ್ಡ ಜಾಡಿ ತೊಗೊಂಬಂದು, ಜಾಡಿ ಅನ್ನೋರು ಜಾರ್ಸ್ ಅದೆಲ್ಲ ತೊಗೊಂಬಂದು ಅದರಲ್ಲಿ ನಿಂಬೆಕಾಯಿ ಕತ್ತರಿಸಿ ಹಾಕಿ, ಉಪ್ಪು ಹಾಕಿ, ಬಟ್ಟೆಯಿಂದ ಮೇಲೆ ಅದನ್ನು ಕಟ್ಟಿ ಅದೊಂದು ಪ್ರೋಸೆಸ್ ಮಾಡೋರು. ಆಮೇಲೆ ದಿನ ಅದು ಊರಿದೆಯಾ ಚೆನ್ನಾಗಿ ಅಂತ ಮತ್ತೆ ನೋಡೋದು, ನೋಡ್ಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿ ಆಮೇಲೆ ಉಪ್ಪಿನಕಾಯಿ ಬಡಿಸ್ತಾ ಇದ್ರು. ಈಗೆಲ್ಲ ಏನು ಉಪ್ಪಿನಕಾಯಿ ಹಂಗೆ ರೆಡಿಮೇಡ್ ಸಿಗ್ತದೆ, ಎಲ್ಲ ಸಿಗುತ್ತೆ. ಗೊಜ್ಜು, ಉಪ್ಪಿನಕಾಯಿ, ಸಾರು ಪುಡಿ ಮಾಡೋದು ಅಂತಂದರೆ ಅದೇ ಒಂದು ಯೋಜನೆ ಆಗ್ತಿತ್ತು. ಇವತ್ತು ಹಳ್ಳಿಗಳಲ್ಲಿ ಒಂದು ಸೀಸನಲ್ಲೆಲ್ಲ ಮಾಡಿ ಇಟ್ಕೋತಾರೆ. ಸಾರು ಪುಡಿ, ಚಟ್ನಿ ಪುಡಿ, ಸಾಂಬಾರು ಪುಡಿ ಇವೆಲ್ಲ ಮಾಡ್ತಾರೆ. ಈಗ ಏನು ಎಲ್ಲ ಫಲರೂಪವಾಗಿ ಸಿಕ್ಬಿಡ್ತದೆ. ಅಂದರೆ ಅದು ಪ್ರಯತ್ನದಿಂದ ಸಿಗ್ತಕ್ಕಂಥದ್ದು. ಭಕ್ತಿ ಫಲರೂಪವಾಗಿದೆ, ಅದು ರೆಡಿಮೇಡ್ ಸಿಕ್ಕಂಗೆ. ಬಟ್ಟೆ ತೊಗೊಂಬಂದು ನೀನು ಗೌನ್ ಮಾಡಿಸ್ಕೊಳ್ಳೋದು, ಶರ್ಟ್ ಹೊಲಿಸ್ಕೊಳ್ಳೋದು ಅಂತಲ್ಲ, ಇದು ರೆಡಿಮೇಡು, ನಿನಗೆ ಮಾಡಿಸಂಗೆ ಇರ್ತದೆ, ಹಂಗೆ ಕೈಗೆ ಬರ್ತದೆ. ಫಲರೂಪತ್ವಾತ್ ಅಂತ ಹೇಳ್ತಾರೆ. ಭಕ್ತಿಯು ಫಲರೂಪವಾಗಿರೋದ್ರಿಂದ ಯಾವುದೇ ನೀವು ಜ್ಞಾನವನ್ನು ತೆಗೆದುಕೊಳ್ಳಿ, ಕರ್ಮವನ್ನು ತೆಗೆದುಕೊಳ್ಳಿ, ಅದೆಲ್ಲರ ಫಲರೂಪ. ಭಕ್ತಿ ನೇರವಾಗಿ ಫಲವನ್ನೇ ನೀವು ಯಾಕೆ ಕೈಗಿಟ್ಕೊಡ್ದು, ನೇರವಾಗಿ ನೀವು ಫಲವನ್ನೇ ಯಾಕೆ ಹರಸ್ಕೊಡ್ದು ಅಂತ ನಾರದ್ರು ಕೇಳೋದು. ಆದರೆ ಇವರು ಜ್ಞಾನ ಕೂಡ್ದು ಅಂತ ಹಳಿತಾ ಇಲ್ಲ. ಯಾಕೆ, ಇದು ಜ್ಞಾನವೇ ತಾನೆ. ಭಕ್ತಿಯ ಬಗ್ಗೆ ಜಿಜ್ಞಾಸ ಇರೋದು ಒಂದು ಥರದ ಜ್ಞಾನವೇ, ಆದರೆ ಅದಕ್ಕಿಂತ ಇದು ಶ್ರೇಷ್ಠ ಅಂತ ಹೇಳ್ತಾರೆ. ಸ್ವಯಂ ಫಲರೂಪೇತಿ ಬ್ರಹ್ಮಕುಮಾರ ಅಂತ ಹೇಳಿ ನಾರದರು. ಬ್ರಹ್ಮಕುಮಾರ್ ಯಾರು? ನಾರದರು ತಮಗೆ ತಾವು ಹೇಳ್ಕೊತಿದ್ದಾರೆ. ಕೆಲವರು ಹೇಳ್ತಾರೆ ಜ್ಞಾನದಿಂದ ಭಕ್ತಿ, ಕೆಲವ್ರು ಹೇಳ್ತಾರೆ ಭಕ್ತಿನೇ ಶ್ರೇಷ್ಠ ಜ್ಞಾನಕ್ಕಿಂತ ಅಂತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಅದು ಒಂದಕ್ಕೊಂದು ಅವಲಂಬಿಸ್ಕೊಂಡಿದೆ ಅಂತ. ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಅಲ್ಲ. ಭಕ್ತಿ ಏನು ಅಂದರೆ ಫಲಸ್ವರೂಪವಾಗಿರೋದ್ರಿಂದ, ಒಂದು ಮರ ಹಾಕಿದ್ರೆ ಮರದಿಂದ ನಾವು ಏನು ಬಯಸ್ತೀವಿ, ಫಲ ಏನು ಸಿಗತ್ತೆ ಅಂತ ನೋಡ್ತೀವಿ ಅಲ್ವಾ? ಫಲವನ್ನು ಉದ್ದೇಶಿಸ್ತಾನೆ ಒಂದು ಹಣ್ಣಿನ ಮರ ಹಾಕ್ತೀವಿ. ನೆರಳು ಬೇಕು ಅಂತ ಅಂದ್ಬಿಟ್ಟು ಮರ ಹಾಕಿದ್ರೆ ಆ ನೆರಳು ಆ ಮರದ ಫಲ. ಹಾಗೆ ನಾವು ಮಾಡುವ ಎಲ್ಲ ಕೆಲಸಗಳ ಕರ್ಮಗಳ ಉದ್ದೇಶ ಪ್ರೀತಿ ಜೀವನದಲ್ಲಿ ಬೆಳಗಲಿ ಅಂತ. ಪ್ರೀತಿ ಇಲ್ದಿದ್ರೆ ಜೀವನನೇ ಅಲ್ದಿರ ಆಗ್ತದೆ ಅಲ್ವಾ? ಜೀವನ ಅಂತ ಅನ್ನಕ್ಕೆ ಆಗೋದಿಲ್ಲ ಅದನ್ನ. ಪ್ರೀತಿ ಜೀವನದ ಫಲ, ಹಾಗೆಯೇ ಜ್ಞಾನವು ಜೀವನದ ಫಲ. ಜ್ಞಾನ ಉಂಟಾದಾಗ ಆ ಜ್ಞಾನದ ಫಲರೂಪವಾಗಿ ಭಕ್ತಿಯ ಉಂಟಾಗ್ತದೆ. ಈಗ ಒಂದು ಚಿತ್ರವನ್ನು ನೀವು ಮೆಚ್ಚಿದ್ರೆ
ಅದು ತುಂಬಾ ಸುಂದರವಾಗಿದೆ ಅಂತ ಮೆಚ್ಚಿದ್ರೆ, ಮೆಚ್ಚುಗೆ ಅಂದ್ರೆ ಏನು? ಅದು ಪ್ರೀತಿ ಅಲ್ವಾ? ಒಬ್ರು ಚಿತ್ರಕಾರ ಚಿತ್ರ ಯಾಕೆ ಬರೀತಾರೆ? ಅದನ್ನ ನೋಡಿ ಎಲ್ಲರೂ ಮೆಚ್ಚಲಿ ಅಂತ. ಮೆಚ್ಚದಿದ್ರೆ ಆ ಚಿತ್ರವನ್ನ ಮಾಡೋ ಉದ್ದೇಶವನ್ನೇ ನಿರರ್ಥಕವಾಗ್ತದೆ ಅಲ್ಲ. ಈಗ ಒಬ್ರು ಒಂದು ನೃತ್ಯ ಮಾಡ್ತಾ ಇದ್ದಾರೆ, ನೃತ್ಯವನ್ನು ಮೆಚ್ಚಬೇಕು ಅಂತ ತಾನೇ ಮಾಡ್ತಾ ಇರೋದು. ಮೆಚ್ಚೋದು ಅಂತಂದ್ರೆ ಅದರ ಬಗ್ಗೆ ಒಲವನ್ನು ತೋರಿಸ್ತಕ್ಕಂಥದ್ದು, ಅದು ಇಷ್ಟವಾಗಿದೆ ಅಂತ ಅನ್ಸಕ್ಕಂಥದ್ದು. ಹಾಗೆ ಯಾವುದರಲ್ಲಿ ನಮಗೆ ಅಭಿರುಚಿ ಇದೆಯೋ ಅದರ ಬಗ್ಗೆ ಹೆಚ್ಚು ನಾವು ತಿಳ್ಕೊತೀವಿ. ಇದನ್ನೇ ಕೆಲವು ಋಷಿಗಳು ಹಿಂದೆ ಹೇಳಿದ್ರು, ಏನು ಭಕ್ತಿ ಇದ್ರೆ ಮಾತ್ರ ಜ್ಞಾನ ಉಂಟಾಗ್ತದೆ. ಭಕ್ತಿ ವಿಶ್ವಾಸ ಇಲ್ದಿದ್ರೆ ಅದ್ರ ಬಗ್ಗೆ ನೀವು ಓದೋದೇ ಇಲ್ವಲ್ಲ. ಶ್ರದ್ಧೆ ಇಲ್ದಿದ್ರೆ ಓದ್ತೀವಾ? ಇಲ್ಲ. ಶ್ರದ್ಧೆ ಇಲ್ದಿದ್ರೆ ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಡ್ತೀವಾ? ಇಲ್ಲ. ಹಾಗೆ ನೋಡಿ, ಯಾರ ಮೇಲೆ ಅದು ತುಂಬಾ ಪ್ರೀತಿ ಆದ್ರೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾರ ಬಗ್ಗೆ ನಮಗೆ ತಾತ್ಸಾರ ಇದೆಯೋ ಅಥವಾ ಅವ್ರ ಬಗ್ಗೆ ಏನು ಉಪೇಕ್ಷೆ ಇದೆಯೋ, ಉಪೇಕ್ಷಾ ಮನೋಭಾವ ಇದೆಯೋ, ಅವ್ರ ಬಗ್ಗೆ ನಾವೇನು ತಿಳ್ಕೊಳಕ್ ಹೋಗ್ತೇವೆ. ಯಾರನ್ನ ಬಗ್ಗೆ ಪ್ರೀತಿ ಇದೆಯೋ ಅವ್ರ ಎಲ್ಲಿ ಕೂತ್ರು, ಏನ್ ಮಾಡಿದ್ರು ಅಂತ ಎಲ್ಲ ಅವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಮನಸ್ಸಾಗ್ತದೆ. ಅದಕ್ಕೆ ದಾಂಪತ್ಯ ಜೀವನದಲ್ಲೂ ಅಷ್ಟೇ ಪತಿ ಪತ್ನಿಗಳು ಒಲವಿನಿಂದ ಪ್ರೀತಿಯಿಂದ ಮದುವೆ ಆಗ್ತಾರೆ. ಮೊದಲು ಒಬ್ಬರು ಪ್ರೇಮಕ್ಕೆ ಒಬ್ಬರು ಬಲೆಗೆ ಸಿಕ್ಕಿ ಮದುವೆ ಆದಮೇಲೆ ಒಬ್ರಿಗೊಬ್ರು ಅವ್ರ ಬಗ್ಗೆ ಎಲ್ಲಾನು ತಿಳ್ಕೊಬೇಕು. ಇವತ್ತೆಲ್ಲಿ ಹೋಗಿದ್ರಿ, ಏನ್ ಮಾಡಿದ್ರಿ, ಯಾರ ಜೊತೆ ಮಾತಾಡಿದ್ರಿ, ಎಲ್ಲಿ ಕೂತ್ಕೊಂಡ್ರಿ, ಎಲ್ಲಿ ತಿಂದ್ರಿ, ಎಲ್ಲಾದ್ರೂ ಹೊರಗಡೆ ಹೋದಂತೂ, ಬೇರೆ ಪಟ್ಟಣಕ್ಕೆ ಹೋದ್ರಂತೂ ಅವ್ರನ್ನ ಗಡಿಗೂ ಫೋನ್ ಮಾಡಿ ವಿಚಾರಿಸ್ಕೊತಾ ಇರೋದು. ಅವ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ರಿ ಏನೇನು ಮಾಡಿದ್ರಿ, ಏನಾಯ್ತು ಅಂತ. ಹಾಗೆ ನಿಮ್ಮ ಮಕ್ಕಳ ಮೇಲೆ ನಿಮ್ಗೆ ಎಷ್ಟು ಒಲವಿರ್ತದೆ, ಮಕ್ಕಳೆಲ್ಲಾದ್ರೂ ಹೋದ್ರೆ ಅವ್ರು ಏನು ಮಾಡಿದ್ರು, ಏನಾಯ್ತು, ಏನು ನೋಡಿದ್ರು ಅಂತ ಎಲ್ಲಾನು ತಿಳ್ಕೊಳಕ್ ನಾವು ಪ್ರಯತ್ನ ಪಡ್ತೀವಿ. ಭಕ್ತಿ ಇದ್ರೆ ಮಾತ್ರ ಜ್ಞಾನ ಉಂಟಾಗತ್ತೆ ಅಂತ. ಮತ್ತೆ ಜ್ಞಾನ ಉಂಟಾದ್ರೆ ಭಕ್ತಿ ಉಂಟಾಗತ್ತೆ, ಇದು ಸರಿನೇ. ಯಾವುದ್ರ ಬಗ್ಗೆ ಏನಾದ್ರೂ ಒಂದು ಜ್ಞಾನ ಉಂಟಾಯ್ತು ಅಂದ್ರೆ ಭಕ್ತಿ ಆಗಲೇಬೇಕು, ಅದ್ರ ಬಗ್ಗೆ ಅಭಿರುಚಿ ಬರಲೇಬೇಕು ನಮ್ಗೆ. ನಾವು ಸಹಜವಾಗಿ ಹೇಳ್ತೀವಿ, ಒಬ್ಬ ವ್ಯಕ್ತಿಯನ್ನ ನೀವು ತಿಳ್ಕೊಂಡ್ಬಿಟ್ರೆ ಅವ್ರ ಮೇಲೆ ಪ್ರೀತಿ ಬಂದ್ಬಿಡತ್ತೆ ಚೆನ್ನಾಗಿ. ತನ್ನಷ್ಟಕ್ಕೆ ತಾನೇ ಪ್ರೀತಿ ಉದಯವಾಗುತ್ತೆ. ಅವ್ರು ಎಂಥವ್ರೇ ಆಗಿರ್ಲಿ. ನೀವು ಕೇಳ್ಬೋದು, ಹಾಗಿದ್ರೆ ಒಬ್ಬ ಕಳ್ಳ ಇದ್ದಾನೆ, ದರೋಡೆ ಮಾಡ್ತಾ ಇದ್ದಾನೆ ಅಂತ ಚೆನ್ನಾಗಿ ಗೊತ್ತು, ಇವನು ಈ ಥರ ಮಾಡ್ತಾನೆ ಅಂದ್ರೆ ಅದ್ರ ಮೇಲೆ ಪ್ರೀತಿ ಬರುತ್ತಾ? ಖಂಡಿತ ಬರುತ್ತೆ. ಹೇಗೆ? ದರೋಡೆಗಾರ ಇದ್ದಾನೆ, ಅವನು ಯಾಕೆ ದರೋಡೆ ಮಾಡ್ತಾ ಇದ್ದಾನೆ, ಯಾಕೆ ಕಳ್ತನ ಮಾಡ್ತಾ ಇದ್ದಾನೆ, ಆಳವಾಗಿ ನೋಡಿ. ಅವನಲ್ಲೂ ಒಂದು ಒಳ್ಳೆತನ ಇದೆ, ಒಬ್ಬ ಒಳ್ಳೆ ಮನುಷ್ಯ ಅವನೊಳಗೆ ಬಚ್ಚಿಟ್ಕೊಂಡಿದ್ದಾನೆ. ಹೊರಗಡೆ ಕ್ರೂರವಾಗಿ ಉಗ್ರವಾಗಿ ಅವನ ಕಂಡ್ರು ಮಗುವಿನ ಹಾಗೆ ಇರ್ತಕ್ಕಂಥ ಒಂದು ಮನಸ್ಸು ಅವನ ಒಳಗಡೆ ಇದೆ ಅಂತ ನಮಗೆ ಗೊತ್ತಾಗ್ತದೆ ಆಮೇಲೆ. ಹಾಗೆ ಅವ್ರನ್ನ ಎಷ್ಟು ಆಳವಾಗಿ ತಿಳ್ಕೊಂಡ್ರು ನಮ್ಗೆ ಅವ್ರ ಬಗ್ಗೆ ಕನಿಕರ, ಅನುಕಂಪ, ಕರುಣೆ, ಪ್ರೀತಿ ಇವೆಲ್ಲ ನಮಗೂ ಉಂಟಾಗ್ತದೆ. ಜೈಲಿನಲ್ಲಿ ಕೈದಿಗಳೆಲ್ಲ ಇರ್ತಾರೆ, ಬೇರೆಯವ್ರನ್ನೆಲ್ಲ ಅವ್ರ ಕೈದಿ ಅಂತ ನೋಡಿದ್ರು ಜೈಲರಿಗೆ ಅವ್ರ ಮೇಲೆ ಬಹಳ ಅಭಿಮಾನ ಇರ್ತದೆ. ಅವ್ರ ಬಗ್ಗೆ ಒಂಥರ ಮನಸ್ಸಿನಲ್ಲಿ ಕನಿಕರ ಇರ್ತದೆ, ವಿಶ್ವಾಸ ಇರ್ತದೆ. ಅವ್ರ ಮೇಲೆ ಕೋಪ ಇರಲ್ಲ. ಯಾವ ಜೈಲರ್ಗೂ ಆ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳ ಮೇಲೆ ಕೋಪ ಇರೋದಿಲ್ಲ. ಕೋಪ ಇದ್ರೆ ಅವ್ರ ಜೈಲರಲ್ಲ. ಜೈಲರು ಅವ್ರಿಗೆ ತಂದೆ ತಾಯಿ ಗುರು ಎಲ್ಲ ಆಗಿರ್ತಾರೆ ಅಲ್ಲಿರೋ ಅಷ್ಟು ದಿನದಲ್ಲಿ. ಅವ್ರಿಗೆ ಆಶ್ರಯ ಕೊಟ್ಟು ಅವ್ರಿಗೆ ಮನಸ್ಸಿನಲ್ಲಿ ಉತ್ಸಾಹ ಹುಟ್ಟಿಸ್ತಾರೆ. ಒಬ್ಬ ವ್ಯಕ್ತಿನ ತಿಳ್ಕೊಂಡಷ್ಟು ಅವ್ರ ಮೇಲೆ ನಮಗೆ ಪ್ರೀತಿ ಉಂಟಾಗತ್ತೆ. ಹಾಗೆ ಒಬ್ಬ ಆತಂಕವಾದಿ, ಉಗ್ರವಾದಿ, ಅವನು ಹತ್ತಿರದಿಂದ ನೋಡಿದ್ರೆ, ಅವನ್ನ ಪರಿಚಯ ಮಾಡ್ಕೊಂಡು ನೀವು, ಕಷ್ಟ ಇದೆ ಅದು. ನಮ್ಮ ಸಂಪರ್ಕಕ್ಕೆ ಎಷ್ಟೋ ಜನ ಆ ಥರ ಉಗ್ರವಾದಿಗಳು ಬಂದಿದ್ದಾರೆ. ಅವ್ರು ಬಂದು ನಮ್ಮ ಸಂಪರ್ಕದಲ್ಲಿ ಮಾತಾಡಿದಾಗ ನಮಗೂ ಗೊತ್ತಾಗ್ತಾರೆ ಪಾಪ ದಾರಿ ತಪ್ಪಿದೇನೆ ಅಂತ. ಒಬ್ಬ ತಾಯಿ ಹಾಗೇ ನೋಡ್ತಾಳೆ, ಮಗ ಎಷ್ಟೇ ಕೆಟ್ಟವನಾಗಿದ್ರು, ಏನೇ ಕೆಟ್ಟ ಕೆಲಸ ಮಾಡಿದ್ರು, ಏನೋ ನೋಡ್ರಿ ಪಾಪ ಅವನ ಸಂಸ್ಕಾರ ಹಂಗಾಗ್ಬಿಟ್ಟಿದೆ, ಮಗು ಒಳ್ಳೆಯವನು, ಯಾರೋ ಮೋಡಿ ಮಾಡ್ಬಿಟ್ಟಿದ್ದಾರೆ, ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ, ಅವನಿಗೆ ಕಾಲ ಜಾದೂ ಮಾಡ್ಬಿಟ್ಟಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಹಂಗಾಗ್ಬಿಟ್ಟಿದ್ದಾನೆ ಅವನು ಅಂತಾರೆ. ಇಲ್ಲಿದ್ರೆ ನಮ್ಮ ಮಗು ಬಹಳ ಒಳ್ಳೆಯವನು ಅಂತಾರೆ. ತಾಯಿ ಮನಸ್ಸಿನಲ್ಲಿ ಯಾವತ್ತೂ ಮಗನು ಒಳ್ಳೆಯವನಾಗೇ ಕಾಣಿಸ್ತಾನೆ. ಯಾಕೆ? ತಾಯಿ ಮಗನ ತಿಳ್ಕೊಂಡಿರ್ತಾಳೆ. ಹಾಗೆ ಜ್ಞಾನ ಎಷ್ಟು ಇರುತ್ತದೋ ಅಷ್ಟು ಭಕ್ತಿ. ಹಾಗೆ ಗುರುವನ್ನು ತಿಳ್ಕೊಂಡ್ಬಿಟ್ರೆ ಚೆನ್ನಾಗಿ
ಪ್ರೇಮ ಭಕ್ತಿ ಜೀವನದಲ್ಲಿ ಉಕ್ಕು ಬರುತ್ತದೆ, ಇದ್ದೇ ಇರುತ್ತದೆ. ಅದು ಜನಗಳು ಹೇಳ್ತಾರೆ ನಿಮ್ಮನ್ನ ಕಂಡ್ರೆ ನಮ್ಗೆ ತುಂಬಾ ಪ್ರೀತಿ ಅಂತ ಎಲ್ಲರೂ ಎಲ್ಲ ಕಡೆನೂ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ. ಅದರಲ್ಲಿ ನಿಮಗೆ ಬೇರೆ ವಿಕಲ್ಪನೇ ಇಲ್ಲಲ್ಲಪ್ಪ. ನಮ್ಮನ್ನು ತಿಳ್ಕೊಂಡಷ್ಟು ನಿಮ್ಗೆ ಹೆಚ್ಚು ಪ್ರೀತಿ ಆಗೇ ಆಗ್ತದೆ. ಯಾರಿಗೆ ನಮ್ಮ ಮೇಲೆ ದ್ವೇಷ ಇದೆಯೋ, ನಮ್ಮನ್ನು ತಿಳ್ಕೊಂಡಿಲ್ವೋ, ಅವರು ನಮ್ಮ ಮೇಲೆ ಪ್ರೀತಿನೂ ಅವ್ರಿಗೆ ಇದೆಯೋ ಇಲ್ಲೋ ಹೇಳಕ್ಕಾಗೋದಿಲ್ಲ, ಕಡಿಮೆ ಅಂತ ಹೇಳಿದೆ. ನಮ್ಮನ್ನು ತಿಳ್ಕೊಂಡ್ಬಿಟ್ರೆ ಅವರಲ್ಲಿ ಖಂಡಿತ ಇದೇ ಇರ್ತದೆ ಪ್ರೀತಿ ಅಂತ. ಹಾಗೆ ಜ್ಞಾನದಿಂದ ಭಕ್ತಿಯೂ ಆಗ್ತದೆ. ಈಗ ನಾರದರು ಏನು ಹೇಳ್ತಾರೆ, ಹೀಗೆಲ್ಲ ಬೇರೆಯವ್ರು ಹೇಳಿದರೆ ಎಲ್ಲವೂ ಸತ್ಯವು, ಆದರೆ ನಾನು ಹೇಳೋದು ಅಂದರೆ ಭಕ್ತಿ ಫಲರೂಪೇತಿ ಬ್ರಹ್ಮಕುಮಾರ ಅಂತ ಹೇಳ್ತಾ ಇದ್ದಾರೆ.